ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲಪ್ಪ ಹೋಗಿದೆ ಇಷ್ಟು ದಿನ ಅಂತ ಅಂದ್ಕೊಂಡಿದ್ದೀರಾ? ಅದಕ್ಕೆ ನಿಮಗೋಸ್ಕರ ನಾನು ಮತ್ತೆ ಬಂದಿದ್ದೀನಿ. ಯಾರ್ಯಾರು ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದಂತೂ ಮರೀಲೇಬೇಡಿ. ನನ್ನ ಎಲ್ಲ ವಿಡಿಯೋಸ್ಗೆ ಸಪೋರ್ಟ್ ಮಾಡಿ, ಹೀಗೆ ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಪ್ರೋತ್ಸಾಹ ನೀಡಿ. ಆದಷ್ಟು ನನ್ನ ವಿಡಿಯೋದಲ್ಲಿ ತುಂಬ ನ್ಯಾಚುರಲಾಗಿ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ಅದೆಲ್ಲ ಹಾಗೆ ಬರಲಿ ಅನ್ನೋದೊಂದು ಆಸೆ. ಬಿಕಾಸ್ ಎಡಿಟಿಂಗ್ ಕಷ್ಟ, ಅದು ಇದು ಅನ್ನೋದಕ್ಕಿಂತ ಆ್ಯಸ್ ಇಟ್ ಈಸ್ ಹೆಂಗಿರುತ್ತೋ ಹಂಗೆ ತೋರಿಸಿದ್ರೆ ಒಂಥರ ಚೆಂದ. ಆಫೀಸಿಗೆ ಹೊರಟಿ ಎಂಟ್ರಿ ಆದೆ, ಬಟ್ ಆಫೀಸೆಲ್ಲ ವ್ಲಾಗ್ ಮಾಡಿಲ್ಲ. ಒಂದಿನ ಇನ್ನೊಂದು ಏನು ಗುರು ಜೀವನ, ಸ್ಯಾಲರಿ ತಗೊಂಡು ಸಾಲ ಕಟ್ತಾ ಇದೀವಿ, ಮತ್ತೆ ಸಾಲ ಮಾಡಿ ಸ್ಯಾಲರಿ ತಗೊಂಡು ಸಾಲ ಕಟ್ತಾ ಇದೀವಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಆಫೀಸಲ್ಲಿ ಕೆಲಸ ಫಸ್ಟ್ ಆಫ್ ಮುಗಿಸಿ ಸೆಕೆಂಡ್ ಆಫಲ್ಲಿ ಊಟ ಮುಗಿಸ್ಕೊಂಡು ನಾನು ನನ್ನ ಕೊಲೀಗ್ಸ್ ಎಲ್ಲ ಹಾಗೆ ವಾಕ್ ಹೋದ್ವಿ. ಎಸ್ಟರ್ಡೇ ನನ್ನ ಕೊಲೀಗ್ ಒಬ್ರದ್ದು ಬರ್ಡೇ ಇದ್ದಿದ್ದರಿಂದ ಹಾಗೆ ಐಸ್ ಕ್ರೀಮ್ ಟ್ರೀಟ್ ಕೊಡಿಸ್ತೀನಿ ಅಂದರು. ಯಾಕಪ್ಪ ಹೋಲ್ಸೇಲ್ ಸಿಗೋದನ್ನ ಬಿಡಬೇಕು, ಸಿಕ್ಕಿದ್ದೆ ಚಾನ್ಸ್ ಅಂದ್ಬಿಟ್ಟು ಅಲ್ಲೇ ಇರುವಂಥ ನ್ಯಾಚುರಲ್ಸ್ ಟೇಸ್ಟ್ ದಿ ಒರಿಜಿನಲ್ಸ್ಗೆ ಹೋದ್ವಿ. ನಿಜ ಹೇಳಬೇಕು ಅಂದರೆ ನಾನು ಈ ಆಫೀಸಿಗೆ ಹೋದ್ಮೇಲೆ ನ್ಯಾಚುರಲ್ಸ್ನ ಟೇಸ್ಟ್ ಮಾಡಿದ್ದು. ಅದಕ್ಕಿಂತ ಮುಂಚೆ ನಂಗೆ ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ಬಟ್ ಒನ್ಸ್ ಟೇಸ್ಟ್ ಮಾಡಿದ್ಮೇಲೆ ನಿಜ ಅನಿಸ್ತು, ದಿಸ್ ಈಸ್ ಹೆಸ್ರಿಗೆ ತಕ್ಕಂಗೆ ನ್ಯಾಚುರಲ್ಲಾಗೇ ಇತ್ತು. ಎಲ್ಲ ಫ್ಲೇವರ್ಸು ಸಿಗುತ್ತೆ ನಿಮಗೆ. ಆಮೇಲೆ ಸೀಸನಲ್ಲಿ ಸೀಸನ್ ಫ್ರೂಟ್ಸ್ ಯಾವುದಿರುತ್ತೋ ಅದೇ ಸಿಗುತ್ತೆ. ಒರಿಜಿನಲ್ ಫ್ರೂಟ್ಸ್ ಫ್ಲೇವರ್ಸೇ ಇರುತ್ತೆ. ಫ್ರೂಟ್ಸ್ ಅಲ್ಲ, ಪಲ್ಪ್ ಇರುತ್ತೆ, ಒರಿಜಿನಲ್ ಪಲ್ಪೇ ಹಾಕ್ಕೊಡ್ತಾರೆ. ನಿಮಗೆ ಯಾವ್ದು ನಟ್ಸ್ ಬೇಕಾ, ನಟ್ಸೂ ಅಷ್ಟೇ ಅದೇ ಥರನೇ ಸಿಗುತ್ತೆ. ಫ್ರೂಟ್ಸು ನಟ್ಸು ಎಲ್ಲ ಒರಿಜಿನಾಲಿಟಿ ಹಾಗೇ ಇದೆ. ಹೆಸ್ರಿಗೆ ತಕ್ಕಂಗೆ ನ್ಯಾಚುರಲ್ಲಾಗೇ ಇತ್ತು. ಬಟ್ ಹಾಗೆ ಒಂದು ಐಸ್ ಕ್ರೀಮ್ನ ಎಂಜಾಯ್ ಮಾಡಿಕೊಂಡು ಅವಳಿಗೂ ಟ್ಯಾಕ್ಸ್ ಹಾಕಿ ನೋಡಿ, ಒಬ್ಬೊಬ್ಬರು ಒಂದೊಂದು ತೊಗೊಂಡ್ವಿ. ಒಬ್ಬರು ಕೋನ್ ತೊಗೊಂಡ್ವಿ, ಒಬ್ಬರು ಕಪ್ಪಲ್ಲಿ ತೊಗೊಂಡ್ರು. ಕಪ್ಪದೆಷ್ಟು ಕೋನ್ದೆಷ್ಟು ಅಂತ ಹಾಗೆ ಕೇಳಿದೆ. ಬಿಲ್ ಮೇ ಬಿ ಕೊಡ್ತಾಯಿದ್ರು. ಅಷ್ಟೊತ್ತಿಗೆ ಎಲ್ಲರಿಗೂ ಸರ್ವ್ ಮಾಡ್ತಾಳೆ. ಅವಳ ಕೈಯಲ್ಲಿ ಅವಳದೇ ಬರ್ಡೇ ಅಲ್ವಾ, ಸೊ ಅವಳ ಕೈಯಲ್ಲಿ ಅವಳೇ ಸರ್ವ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಐಸ್ ಕ್ರೀಮ್ನೆಲ್ಲ ಸರ್ವ್ ಮಾಡ್ತಾಯಿದ್ದಾರೆ. ಹೋಗಿ ಒಂದು ಸತಿ ಟೇಸ್ಟ್ ಮಾಡಿ, ನಿಜಕ್ಕೂ ಚೆನ್ನಾಗಿದೆ ನ್ಯಾಚುರಲ್ಸ್. ನಾನು ರೋಸ್ಟ್ ಆಲ್ಮಂಡ್ ಫ್ಲೇವರ್ ತಗೊಂಡು ಹಾಗೆ ಒಂದು ವಿಡಿಯೋ ಮಾಡಿಕೊಂಡು ಟೇಸ್ಟ್ ಮಾಡಿದೆ. ಹಾಗೆ ಬಿಲ್ ನೋಡಿ ಇಲ್ಲೇ ತಿನ್ನೋ ಟೈಮಲ್ಲಿ ತಿನ್ನಬೇಕು. ಯಾವಾಗ ನಾವು ನಾಳೆ ಬರ್ತಿರ್ತೀವೋ ಇಲ್ವೋ, ಸಾಯ್ಬೇಕಾದ್ರೆ ತೃಪ್ತಿಯಾಗಿ ಸಾಯ್ಬೇಕಂತ ನಮ್ಮ ಅಮ್ಮ ಹೇಳಿದ್ದಾರೆ. ತಿನ್ನೋ ಟೈಮಲ್ಲಿ ತಿಂತ ಆಫೀಸೆಲ್ಲ ಮುಗಿಸಿ ತಿರ್ಗಾ ಬ್ಯಾಕ್ ಟು ಹೋಮ್. ಬರ್ತಾ ಟ್ರಾಫಿಕಲ್ಲಿ ವಿಡಿಯೋ ಮಾಡೋಕ್ಕೊಳಕ್ಕಾಗಿಲ್ಲ. ಬಿಕಾಸ್ ನಾನೇನು ಇನ್ನು ಎಕ್ವಿಪ್ಮೆಂಟ್ಸ್ ಅದಕ್ಕೆ ತಕ್ಕಂಗೆ ತೊಗೊಂಡಿಲ್ಲ. ಇವಾಗ ತಾನೇ ಸ್ಟಾರ್ಟ್ ಮಾಡಿದ್ದೀನಿ. ಇನ್ಮೇಲೆ ಒಂದೊಂದೇ ತಗೊಳ್ಬೇಕು. ಆಮೇಲೆ ನನ್ನ ಪೂರ್ತಿ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಪೂರ್ತಿ ವ್ಲಾಗ್ನ ಅಲ್ಲ, ಟ್ರಾವೆಲ್ ಹೆಂಗೆ ಬರ್ತೀನಿ, ಯಾವ ರೋಡಲ್ಲಿ ಬರ್ತೀನಿ ಅಂತೆಲ್ಲ ಹಂಗೆ ತೋರಿಸ್ತಾ ಹೋಗ್ತೀನಿ. ಬರೋದು ನಾನು ತಿಳ್ಕೊಂಡು ಏನು ಮಾಡಬೇಕು ಅಂತ ಅಂದ್ಕೋಬೇಡಿ. ವ್ಲಾಗ್ ಅಲ್ವಾ, ನ್ಯಾಚುರಾಲಿಟಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಈವ್ನಿಂಗ್ ಕೆಲಸ ಮುಗಿಸಿ ಬೆಳಗ್ಗೆ ಹೋಗ್ಬೇಕಾದ್ರೆ ಬೆಳಗಾಗಿದ್ದು ಜೀವನ ಸಂಜೆ ಬರೋ ಅಷ್ಟೊತ್ತಿಗೆ ಕತ್ಲಾಯಿತು. ಇಷ್ಟೊತ್ತಿಗೆ ಹೋದರೆ ಆಲ್ಮೋಸ್ಟ್ ನಾನು ರೀಚ್ ಆಗೋ ಅಷ್ಟೊತ್ತಿಗೆ 8 ಆಗಿತ್ತು. ಅಷ್ಟೊತ್ತಿಗೆ ನೋಡಿ, ನಮ್ಮ ಮನೇಲಿ ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡೇ ಹೋಗಿರ್ತೀನಿ. ಬಟ್ ಬರೋ ಅಷ್ಟೊತ್ತಿಗೆ ಒಂದೊಂದು ಕಡೆ ಬಿದ್ದಿರುತ್ತೆ. ಟೊಕ್ 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 ಅಂದೆ. ನನ್ನ ಮಗ ಯಾರು ಅಂದ. ಬಂದು ಬಾಕ್ಲು ತೆಗ್ದೆ ಹಂಗೆ ಸುಮ್ಮನೆ ಹೋಗೋಕ್ಕೆ ಬಿಟ್ಬಿಡ್ತೀನಾ? ನಿಜ ಒಂದು ಕೆಲಸ ಕೊಟ್ಟೆ ನೋಡಿ, ನೀವೇ ಏನು ಅಂತ ನೋಡ್ತಾ ಇದ್ದಾನೆ. ವ್ಲಾಗಾ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರಿ? ನಾನು ಹೇಳ್ತಾನೆ ಇದ್ದೀನಿ, ನೀವು ಮಾಡೇ ಇಲ್ಲ. ಇವಾಗ ಸ್ಟಾರ್ಟ್ ಮಾಡಿದ್ರಾ? ಮಾಡಿಬಿಡಿ ಮಮ್ಮಿ, ನನ್ನ ವಿಡಿಯೋ ಮಾಡಿಬಿಡಿ ಮಮ್ಮಿ ಅಂತಲೇ ಇದ್ದಾನೆ. ನೋಡಿ, ಶೂನೆಲ್ಲ ಎಲ್ಲಿಟ್ಟಿದ್ದಾನೆ, ಒಂದು ಕಡೆ ಏನೂ ಇರಲ್ಲ. ಬೆಳಗ್ಗೆ ಹೋಗ್ಬೇಕಾಗಿದ್ದು ತೋರಿಸಿದ ಮನೆ ಇವಾಗ ಬರೋ ಅಷ್ಟೊತ್ತಿಗೆ ಹಿಂಗಾಗಿ ಬಿದ್ದಿರುತ್ತೆ. ಬುಕ್ಸ್ ಮಾತ್ರ ರಾಶಿ ಇದೆ. ಎಲ್ಲರೂ ವಿಡಿಯೋಗೆ ಅವಾಯ್ಡ್ ಮಾಡೋದೇ ಕೆಲಸ. ನನ್ನ ತೋರಿಸ್ಬಿಡಿ, ನಿಮ್ಮ ತೋರಿಸ್ಬಿಡಿ ಅಂತ. ನನ್ನ ಮಗ ಓದ್ಕೊಂಡು ಕೂತಿದ್ದಾನೆ, ಅದ್ರ ಜೊತೆಗೆ ಮಗಳು ಕೂಡ. ಬೆಳಗ್ಗೆ ಹೋಗ್ಬೇಕಾದ್ರೆ ಗೆಟ್ ರೆಡಿ ವಿತ್ ಮೀ ಅನ್ನೋ ಅಷ್ಟೊತ್ತಿಗೆ ಬರಬೇಕಾದ್ರೆ ಗೆಟ್ ರೆಡಿ ವಿತ್ ಮೀನೇ ಆಗಿರುತ್ತೆ. ಅಷ್ಟು ಟಯರ್ಡಾಗಿ ಬಂದಿರ್ತೀವಿ. ಬಿಕಾಸ್ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಅಷ್ಟೇ ಕೆಲಸ ಇರುತ್ತೆ. ಟಿ ವಿ ಹಾಕ್ಕೊಂಡು ಇವ್ರು ಹೋಮ್ವರ್ಕ್ ಮಾಡ್ತಾಯಿದ್ದಾರೆ. ಈಗಿನ ಕಾಲದ ಮಕ್ಕಳು. ನಮ್ಮ ಕಾಲದಲ್ಲಿ ನಮ್ಮ ಮನೇಲಿ ಕೇಬಲ್ಲೇ ಹಾಕ್ಸಿರ್ಲಿಲ್ಲ ನಮ್ಮಮ್ಮ, ಓದಲ್ಲ ಅಂದ್ಬಿಟ್ಟು.
ಏನು ಮಾಡ್ತೀರಾ, ನಮ್ಮದೊಂಥರ ಜೀವನ, ಇವ್ರದ್ದೊಂಥರ ಜೀವನ. ನನ್ನ ಮಗಳು ಸ್ಟಡಿ ಇದೆಲ್ಲ ಬುಕ್ಕೆಲ್ಲ ತೋರಿಸ್ತಿದ್ದಾಳೆ. ನಿಜ ನನಗೆ ಅನ್ನಿಸ್ತಿದೆ, ಯಾಕಾದರೂ ಇಷ್ಟೊಂದು ಬುಕ್ ಇದೆಯೋ, ಹೆಂಗೆ ಓದ್ತಾಳೋ ಅಂತ ನಿಜ ಅನಿಸಿದೆ. ಬಟ್ ಓದೋ ಏಜಲ್ಲಿ ಓದ್ಬಿಡಬೇಕು ಅನ್ನೋದು ಒಂದಿದೆ. ಇವಾಗ ಎಷ್ಟು ಪ್ರಯತ್ನ ಚೆನ್ನಾಗಿರುತ್ತೋ ಮುಂದಕ್ಕೆ ಫಲ ಅಷ್ಟೇ ಚೆನ್ನಾಗಿರುತ್ತೆ ಅನ್ನೋದು ನನ್ನ ನಂಬಿಕೆ. ಓದೋದು ಮಾತ್ರ ಜಾಸ್ತಿ ಇಲ್ಲ. ಇವನ ಹತ್ರ ಪೆನ್ ಇರೋದು ನೋಡಿಬಿಟ್ರೆ ಮುಗಿತು ಕತೆ, ಅಷ್ಟು ಪೆನ್ ಇಟ್ಕೊಂಡಿದ್ದಾನೆ. ಇವತ್ತಿನ ಥಾಟ್ ಮನಿ, ಚೂಸ್ ಎ ಜಾಬ್ ಯು ಲೈಕ್ ಆ್ಯಂಡ್ ಯು ವಿಲ್ ನೆವರ್ ಹ್ಯಾವ್ ಟು ವರ್ಕ್ ಎ ಡೇ ಇನ್ ಯುವರ್ ಲೈಫ್ ಇದೆ. ಈ ಥರದ ವರ್ಡಿಂಗ್ಸ್ ಎಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ಟಿ ವಿ ಆಫ್ ಮಾಡಿಬಿಟ್ಟು ಅಡುಗೆ ಮನೆ ಕಡೆ ಪಯಣ ಬೆಳೆಸ್ದೆ. ಏನಪ್ಪ ಹಿಂಗಿದೆ ಅಂತೆಲ್ಲ ಅಂದ್ಬಿಡಿ, ನೀಟಾಗೇ ಇದೆ. ಬಟ್ ಸ್ವಲ್ಪ ಬಿಲ್ಡಿಂಗ್ ಹಳೇದಾಗಿರೋದ್ರಿಂದ ಅಷ್ಟೊಂದು ವಾರ್ಡ್ರೋಬು ಅದು ಇದು ಎಲ್ಲ ಇಲ್ಲ. ಸೊ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಹಾಗೆ ಒಂದು ಟ್ರೆಂಡಿಂಗಲ್ಲಿರೋ ವಿಡಿಯೋ ಒಂದನ್ನು ಮಾಡೋಣ ಅಂದ್ಬಿಟ್ಟು ನಾನು ನನ್ನ ಮಗ ಒಂದು ವಿಡಿಯೋ ಮಾಡಿದ್ವಿ. ಒಂಥರ ಖುಷಿಯಾಯಿತು. ಟ್ರೆಂಡಿಂಗಲ್ಲಿ ಇದೆ ಅನ್ನೋದಕ್ಕಿಂತ ಟ್ರೆಂಡಿಂಗಲ್ಲಿ ಬರೋ ವಿಡಿಯೋ ಎಲ್ಲ ನಾನು ಮಾಡಲ್ಲ. ಬಟ್ ಇದೇನೋ ಒಂಥರ ಮನಸ್ಸಿಗೆ ಇಷ್ಟ ಆಯಿತು. ಸೊ ಹಾಗೆ ಮಾಡಿ ಇದಾಗಿತ್ತು ಇವತ್ತಿನ ವ್ಲಾಗ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್. ಬಾಯ್.